ಮನಿ ತಗೋಲ್ಲ ತಲೆ ಕಡೆ ನೋಡು ಮಗ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಅಂಡ್ ಹಾರ್ಟ್ಲಿ ವೆಲ್ಕಮ್. ಸಭಾ ಕಾರ್ಯಕ್ರಮ ಆದ ನಂತರ ಜೋಶ್ ಕಮ್ಮಿ ಆಗಿದೆ ಹೆಚ್ಚಾಗಿದೆಯಾ? ಕಮ್ಮಿ. ಯಾರ್ದು ನಿದ್ದೆ ಮುಗೀತು? ಒಂದ್ ತಾಸು ನಿದ್ದೆ ಮಾಡಿದ್ರೆ ಹೆಂಗೆ? ಇಲ್ಲ ಹಾಗೆ. ಸೊ ಈಗ ಒಂದ್ ಸ್ವಲ್ಪ ಜೋಶ್ ಜಾಸ್ತಿ ಆಗ್ಬೇಕು. ನಮ್ಗಲ್ಲಿ ಹೇಳ್ತಿದ್ರು ಇನ್ನು ಫುಲ್ ಸಾಂಸ್ಕೃತಿಕ ಕಾರ್ಯಕ್ರಮ, ಕಲ್ಚರಲ್ ಈವೆಂಟ್. ಸೊ ಜೋಶ್ ಅಂತೂ ಹೈ ಲೆವೆಲ್ಗೆ ಹೋಗ್ಬೇಕು. ಹೌಸ್ ದ ಜೋಶ್? ಹೌಸ್ ದ ಜೋಶ್? ವೆರಿ ಗುಡ್. ಸೊ ಜೋಶ್ ಹೈ ಲೆವೆಲ್ ಇರ್ತದೆ ಅನ್ನೋ ಎಕ್ಸ್ಪೆಕ್ಟೇಷನ್ ನಲ್ಲಿ ಮುಂದಿನ ಪರ್ಫಾರ್ಮೆನ್ಸ್ ಹೋಗೋಣ. ಎಸ್ ಸರ್. Yes, Kirti. High performance, high Josh. Are you ready? Okay. Are you ready? Okay. ವೆರಿ ಗುಡ್. ಸೊ ಅಲ್ಲಿರುವಂತ ಮಕ್ಕಳಿಂದ ಮಾತ್ರ ಇವತ್ತಿನ ಜೋಶ್ ಜಾಸ್ತಿ ಆಗ್ತಿರೋದು, ಆಯ್ತಾ? ಸೊ ಆ ಕ್ರೆಡಿಟ್ ನಿಮ್ಗೆ ಕೊಡ್ತೇನೆ ನಾನು. ಅಂಡ್ ನೆಕ್ಸ್ಟ್ ಬರ್ತಿರುವಂತ ಪರ್ಫಾರ್ಮೆನ್ಸ್ ಭಟ್ಕಳ ಉತ್ಸವ ಅಂತ ಹೇಳಿದ್ರೆ ಅದರಲ್ಲಿ ಕನ್ನಡತನ, ಕನ್ನಡಿಗರ ಮನ ಇದೆರಡೂ ಕೂಡ ನಾವು ಅಬ್ಸರ್ವ್ ಮಾಡಲೇಬೇಕು. ಸೊ ಹಾಗಾಗಿ ಇಷ್ಟು ಒಳ್ಳೆ ಈವೆಂಟ್ ಮಾಡಿದಾಗ ಕನ್ನಡಕ್ಕಾಗಿ ಒಂದು ಹಾಡನ್ನು ಮೀಸಲಾಗಿರಿಸದಿದ್ರೆ ಹೇಗೆ ಅಲ್ವಾ? ಸೊ ಅಂದವೋ ಕನ್ನಡ ನಾಡು ಅನ್ನೋಂಥ ಒಂದು ಸೂಪರ್ ಹಾಡು. ಈ ಹಾಡಿಗೆ ಸ್ಟೆಪ್ ಹಾಕ್ಲಿಕ್ಕೆ ನಮ್ಮ ಕುಮಾರಿ ವೈಭವಿ ಮತ್ತು ಅವರ ಸಂಗಡಿಗರು ಬರ್ತಾ ಇದ್ದಾರೆ, ಆನಂದಾಶ್ರಮ ಕಾನ್ವೆಂಟ್ ಭಟ್ಕಳ. ಸೊ ಹಾಗಾಗಿ ಅವರ ಹೆಸರು ಬಂದ ತಕ್ಷಣ ಒಂದ್ ಸ್ವಲ್ಪ ಜೋಶ್ ಬಂತು. ಇನ್ನೊಂದ್ ಸ್ವಲ್ಪ ಜೋಶ್ ಬರ್ಬೋದಾ? ಸೊ ನಮ್ಮವರನ್ನ ನಾವು ಬೆಳಿಬೇಕಲ್ವಾ? ಸೊ ಎಲ್ಲರ ಜೋಶ್ ಒಟ್ಟು ಸೇರಿ ಇವರನ್ನ ವೆಲ್ಕಮ್ ಮಾಡೋಣ ಅಲ್ಲ ಸರ್? ಕಿಟ್ಟಿ ಈ ಒಂದು ನೃತ್ಯವನ್ನು ಸಂಯೋಜನೆ ಮಾಡಿದರೆ ಶ್ವೇತಾ ಹಾಗೂ ಚಿತ್ರ. ಜನಪದ ನೃತ್ಯ ಈ ಸ್ಕೂಲ್ನವರು ಡಿಸ್ಟ್ರಿಕ್ಟ್ ಲೆವೆಲ್ ಕೂಡ ಹೋಗಿದ್ದಾರೆ. ಶ್ವೇತಾ ಅವರು ಭರತನಾಟ್ಯದಲ್ಲಿ ವಿದ್ವರ್ತನ ಮಾಡಿದ್ದಾರೆ. ಒಂದು ಅದ್ಭುತವಾದ ಅವರ ಮಾರ್ಗದರ್ಶನದಲ್ಲಿ ಇದೀಗ ನಿಮ್ಮ ಮುಂದೆ ಮಗ ಇವನ್ ಮಗಳ ಮನಿ ಯಾರು ಹೇಳ ಅಂಡ್ ಕೂತಿರೋರೆಲ್ಲ ಚಪ್ಪಾಳೆ ಕೊಟ್ರೆ ಏನ್ ಕಲ್ಚರಲ್ ಈವೆಂಟ್ ಸ್ಟಾರ್ಟ್ ಆಗಿದೆ ಅಂತ ನಾವು ಸಿಗ್ನಲ್ ಕೊಟ್ಟಾಗೆ. ಕಮಾನ್ ಎಲ್ರು ಕೂಡ Come on!